ಈ ತಾಲೂಕನ್ನ 371 ಆ ಜೆ ಅನ್ನುವಂಥ ಕಾನೂನಿಗೆ ನಮ್ಮನ್ನು ಒಳಪಡಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇವೆಲ್ಲದರ ಜೊತೆಗೆ ಈ ತಾಲೂಕನ್ನ ಶೈಕ್ಷಣಿಕ ಕಾಶಿಯನ್ನಾಗಿ ಮಾಡಲಿಕ್ಕೆ ಮಾನ್ಯ ಶಾಸಕರು ಪ್ರಯತ್ನಿಸ್ತಾ ಇದ್ದಾರೆ. ಅದಕ್ಕೆ ಒಂದೇ ಒಂದು ಉದಾಹರಣೆ, ಅವರ ಕಲ್ಪನೆ ಕೂಸಿನಲ್ಲಿ, ಕಲ್ಪನೆಯ ಕನಸಿನಲ್ಲಿ ಸಾಕಷ್ಟು ವಿಚಾರ ಇದೆ. ಆದರೆ ನಿನ್ನೆ ನಡೆದಿರ್ತಕ್ಕಂಥ ಬಜೆಟ್ನಲ್ಲಿ ನೋಡಿ ಈ ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇಂಡಿಯಲ್ಲಿ ಕೆಲವೇ ದಿನಗಳಲ್ಲಿ ಶಾಸಕರ ಕನಸಿನ ಕೂಸು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೂತು ಬಜೆಟ್ನಲ್ಲಿ ನನ್ನ ತಾಲೂಕಿಗೆ ಈ ಕಾಲೇಜನ್ನು ಕೊಡಲೇಬೇಕು, ಈ ತಾಲೂಕಿನ ಯುವಕರ ನಿರುದ್ಯೋಗವನ್ನ ಹೋಗಲಾಡಿಸಲೇಬೇಕಂತ ಪಣ ತೊಟ್ಟು ಇಂಡಿ ತಾಲೂಕಿಗೆ ಗೌರ್ಮೆಂಟ್ ಟೂಲ್ಸ್ ಅಂಡ್ ಟ್ರೈನಿಂಗ್ ಕಾಲೇಜನ್ನ ಇಡೀ ರಾಜ್ಯದಲ್ಲಿ 2 ಕಾಲೇಜುಗಳು ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಒಂದು ಕಾಲೇಜು ಇಂಡಿಗೆ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥ ಧೀರ ನಾಯಕ ನಮ್ಮ ಶಾಸಕರಾದ ಯಶವಂತರಾವ್ ಪಾಟೀಲ್ರು. ಅವರಿಗೆ ಎಲ್ಲ ಪಾಲಕರು, ಪೋಷಕರು, ತಾಯಂದಿರು, ನಿಮ್ಮ ಮಕ್ಕಳ ಭವಿಷ್ಯ, ಶೈಕ್ಷಣಿಕ ಭವಿಷ್ಯ ಏನು ಅಡಗಿದೆ, ಇನ್ನು ಮುಂದಿನ ದಿನಗಳಲ್ಲಿ ಉತ್ತಿಗೆ ಕಲ್ಕೋತ ಹೋದ್ರೆ ಆಗೋದಿಲ್ಲ. ಕೌಶಲ್ಯ ವೃತ್ತಿಪರ ಕಾಲೇಜು ಇಂಡಿಗೆ ಬೇಕಾಗಿದೆ. ಆ ವೃತ್ತಿಪರ ಕಾಲೇಜು, ಉದ್ಯೋಗಪರ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜಿಗೆ ಈಕ್ವಲ್ ಆಗಿರ್ತಕ್ಕಂಥ GTTS ಅನ್ನುವಂತಹ ಸರ್ಕಾರಿ ಕಾಲೇಜನ್ನ ಇಂಡಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ತುಂಬು ಹೃದಯದ ಅಭಿನಂದನೆಗಳನ್ನ ತಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವ್ರನ್ನ ಅಭಿನಂದನೆ ಅನ್ನುವಂಥ ಮಾತನ್ನ ಹೇಳ್ತಾ